ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಏಪ್ರಿಲ್ 11 ಮತ್ತು 12ರಂದು ನಗರದಲ್ಲಿ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಸಮ್ಮೇಳನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಸಮ್ಮೇಳನ ಉದ್ಘಾಟನೆ. ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಪೊಲೀಸ್ ಇಲಾಖೆಯಿಂದ ಸ್ಥಳ ಪರಿಶೀಲನೆ. ಸಂಘದ ಹಲವು ಮುಖಂಡರು ಭಾಗಿ. ಸಾರಿಗೆ ಸಮಿತಿ, ವಸತಿ ಸಮಿತಿ ಹಾಗೂ ಆತಿಥ್ಯ ಸಂಸ್ಕಾರ ಸಮಿತಿ ವತಿಯಿಂದ ಪತ್ರಿಕಾ ಭವನದಲ್ಲಿ ನಡೆದ ಸಭೆ. ಜಿಲ್ಲೆಗೆ ಆಗಮಿಸುವ ಹೊರ ಜಿಲ್ಲೆಯ ಪತ್ರಕರ್ತರಿಗೆ ಆಟೋ ಸಂಘದಿಂದ ರಿಯಾಯಿತಿ ದರದಲ್ಲಿ ಸೇವೆ ನೀಡಲು ಮಕ್ಸೂದಲ್ಲಿ ನಿರ್ಧಾರ. ಪೃಥ್ವಿರಾಜ್ ಎಸ್ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಏಪ್ರಿಲ್ 11 ಮತ್ತು 12ರಂದು ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಮ್ಮೇಳನ ಜರುಗಲಿದೆ. ಈ ಸಮ್ಮೇಳನವನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಈ ನಿಮಿತ್ತ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಆ ಒಂದು ಸಭಾಂಗಣವನ್ನು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸಂಪೂರ್ಣ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ ಅವರು ಹಾಗೂ ಸಿಪಿಐ ಸಂಚಾರಿ ಪೊಲೀಸ್ ಠಾಣೆಯ ಸಿಪಿಐ ರಮೇಶ್ ಮೈಲೂರ್ಕರ್ ಅವರು ಸಮ್ಮೇಳನ ನಡೆಯುವಂಥ ಸಂಪೂರ್ಣ ಸ್ಥಳವನ್ನು ವೀಕ್ಷಿಸಿ ಸಿಎಂ ಅವರು ಆಗಮಿಸುತ್ತಿರುವ ಪ್ರಯುಕ್ತ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆಯಾಗದಂತೆ ಸೂಕ್ತ ಬಂದೋಬಸ್ತ್ ಮಾಡುವ ಕುರಿತು ಸಮಗ್ರವಾಗಿ ಅವರು ಚರ್ಚೆ ಮಾಡಿದರು. ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಅಡಾಕ್ ಸಮಿತಿಯ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಸಂಘದ ಮಾಜಿ ಅಧ್ಯಕ್ಷ ಬಸವರಾಜ್ ಕಾಮಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯದ ಸುಮಾರು 5,000ಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಳ್ಳಲಿದ್ದಾರೆ. ಅವರಿಗೆ ಈಗಾಗಲೇ ವಸತಿ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಸಮ್ಮೇಳನದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಮ್ಮೇಳನಕ್ಕಾಗಿ ವೇದಿಕೆ ಸಿದ್ಧಗೊಳ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇಂದು ಎಎಸ್ಪಿ ಚಂದ್ರಕಾಂತ್ ಪೂಜಾರಿ ಅವರು ಅತ್ಯಂತ ಕಾಳಜಿಪೂರ್ವಕವಾಗಿ ಸ್ಥಳ ಪರಿಶೀಲನೆಯನ್ನು ನಡೆಸುತ್ತಾರೆ. ಭವ್ಯ ಮೆರವಣಿಗೆ, ಬೈಕ್ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಕೂಡ ಸುಸಜ್ಜಿತವಾಗಿ ನಡೆಯುವಂತೆ ಸಿಪಿಐ ರಮೇಶ್ ಮೈಲೂರ್ಕರ್ ಅವರು ಬಂದೋಬಸ್ತ್ ಮಾಡಲಿದ್ದಾರೆ. ನಗರದ ತುಂಬ ಪೊಲೀಸ್ ಸಿಬ್ಬಂದಿಗಳು ಕೂಡ ಸೇವೆಯನ್ನು ಸಲ್ಲಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಇದೇ ವೇಳೆ ಪತ್ರಕರ್ತರ ಸಂಘದ ಹಲವಾರು ಪದಾಧಿಕಾರಿಗಳು ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಉಪಸ್ಥಿತರಿದ್ದರು.
ಏಪ್ರಿಲ್ 11ರಿಂದ ಬೀದರ್ ನಗರದಲ್ಲಿ ನಡೆಯಲಿರುವಂತಹ ರಾಜ್ಯ ಮಟ್ಟದ 40ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಕ್ಕೆ ಹೊರ ಜಿಲ್ಲೆಗಳಿಂದ ಆಗಮಿಸುವಂತಹ ಪತ್ರಕರ್ತರಿಗೆ ಬೀದರ್ ಆಟೋ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪತ್ರಕರ್ತರಿಗೆ ಸೇವೆ ಸಲ್ಲಿಸುವುದಾಗಿ ಅಸೋಸಿಯೇಷನ್ನ ಕಾರ್ಯದರ್ಶಿ ಸೈಯದ್ ಮಕ್ಸೂದ್ ಅಲಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ವಸತಿ ಸಮಿತಿಯ ಸಭೆ, ಸಾರಿಗೆ ಸಮಿತಿಯ ಸಭೆ, ಅತಿಥಿ ಸತ್ಕಾರ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿ ಅವರು ಸೇವೆ ಸಲ್ಲಿಸುವುದಾಗಿ ಭರವಸೆಯನ್ನು ಕೊಡುತ್ತಾರೆ. ಪತ್ರಕರ್ತರ ಸಮ್ಮೇಳನದ ತಯಾರಿ ನಡೀತಾ ಇದೆ. ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣದಿಂದ ಆಟೋ ಸೌಲಭ್ಯ ರಿಯಾಯಿತಿ ದರದಲ್ಲಿ ಪತ್ರಕರ್ತರಿಗೆ ನೀಡಲು ಒಪ್ಪಿಕೊಂಡ ಆಟೋ ಸಂಘದ ಕಾರ್ಯದರ್ಶಿ ಮಕ್ಸೂದ್ ಅಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆಟೋ ನಿಲ್ದಾಣದ ಹತ್ತಿರ ಒಂದು ಸಮ್ಮೇಳನದ ಬ್ಯಾನರ್ ಅನ್ನು ಅಳವಡಿಸಲಾಗುವುದು ಮತ್ತು ಹೊರ ಜಿಲ್ಲೆಯಿಂದ ಒಂದು ಬೀದರ್ ನಗರಕ್ಕೆ ಆಗಮಿಸುವಂತಹ ಮಹಿಳಾ ಪತ್ರಕರ್ತರಿಗೆ ಹಾಗೂ ಎಲ್ಲ ಪತ್ರಕರ್ತರಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗುವುದು ಎನ್ನುವಂಥ ಮಾತನ್ನು ಒಂದು ಸಾರಿಗೆ ಸಮಿತಿಯ ಪ್ರಧಾನ ಸಂಚಾಲಕರಾದ ಪೃಥ್ವಿರಾಜ್ ಎಸ್ ಅವರು ಕೂಡ ತಿಳಿಸಿದರು. ಜಿಲ್ಲೆಯು ಸಮ್ಮೇಳನದ ಆತಿಥ್ಯ ವಹಿಸಿದೆ. ಹೀಗಾಗಿ ಹೊರಗಿನಿಂದ ಬರುವ ಪತ್ರಕರ್ತರ ಸತ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಅತಿಥಿ ಸತ್ಕಾರ ಸಮಿತಿಯ ಪ್ರಧಾನ ಸಂಚಾಲಕ ಮಾರ್ತಾಂಡ್ ಜೋಶಿ ತಿಳಿಸಿದರು. ಹೊರ ಜಿಲ್ಲೆಗಳ ಪತ್ರಕರ್ತರಿಗೆ ವಸತಿ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ವಸತಿ ಸಮಿತಿಯ ಸಂಚಾಲಕ ಶ್ರೀಕಾಂತ್ ಪಾಟೀಲ್ ತಿಳಿಸಿದರು. ವಿವಿಧ ಸಮಿತಿಗಳ ಸುನಿಲ್ ಕುಲಕರ್ಣಿ, ಸಂತೋಷ್ ಬಿಜಿ ಪಾಟೀಲ್, ವಿಜಯ್ ಕುಮಾರ್ ಪರ್ಮಾ, ಉದಯ್ ಕುಮಾರ್ ಮುಳೆ, ಸಂತೋಷ್ ಶೆಟ್ಟಿ, ಸ್ವಾಮಿದಾಸ್ ನಾಗುರೆ, ಕಾರ್ತಿಕ್ ಸ್ವಾಮಿ ಮಠಪತಿ, ಶಿವರಾಜ್ ಜಮ್ಮದಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. मुझे यहाँ आपके संबंध में जो बुलाए हैं, मैं आपका बहुत आभारी हूँ। मैं सैयद मकसूद अली, सेक्रेटरी आर्थिक शिक्षा यूनियन। आपका जो प्रोग्राम है उसमें मैं मैक्सिमम जो है जितना हो सकता है कॉपरेट करूँगा। और मुझे जो गुजारिश की गई है कि ऑटो रिक्शा सप्लाई करने के लिए, खिदमत करने के लिए जितने भी लोग आएंगे, मैं अपनी तरफ से जो है पूरे बीदर डिस्ट्रिक्ट के जितने भी ऑटो रिक्शा है उनको कन्विंस करके आपको चाहे बस स्टैंड से रहने दीजिए, रेलवे स्टेशन से रहने दीजिए, किसी मुकाम से भी रहने दीजिए, मैं कॉपरेट करूँगा और अब बराबर जो है आप लोगों की खिदमत करूँगा। इतना कहते हुए मैं अपनी जगह हाँ 2 तारीख ನಾವು ಆಟೋ ಯೂನಿಯನ್ ಅಧ್ಯಕ್ಷರು ನಮ್ಮ ಮಕ್ಸೂದ್ ಭಾಯಿ ಅವ್ರ ಕಡೆಯಿಂದ ನಮ್ಗೆ ಏನಾದ್ರು ಸಹಕಾರ ಕೊಡಬೇಕಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಕೂಡ ನಮ್ಗೆ ಏನಾದಂದ್ರೆ ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಆ ರೀತಿನ ಎಲ್ಲ ರೀತಿ ಹೆಲ್ಪ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳಿದ್ದಾರೆ. ಈಗಾಗಲೇ ಅವ್ರ ಕಡೆಯಿಂದ ಕೂಡ ನಾವು ಸಪೋರ್ಟ್ ತೊಗೊಂಡು ನಮ್ಮಲ್ಲಿರ್ತಕ್ಕಂಥ ಈಗಾಗಲೇ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ನಾವು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಬೇಕು, ಆಮೇಲೆ ಟ್ರಾವೆಲಿಂಗ್ ಬಸ್ಗಳು, ಸ್ಕೂಲ್ ಬಸ್ಗಳು, ಆಮೇಲೆ ಕಾರ್ ವ್ಯವಸ್ಥೆ, ಸದ್ಯ ಆದರೆ ಆಟೋದ ವ್ಯವಸ್ಥೆನೂ ತೊಗೊಂಡು ನಮ್ಮ ಲೋಕಲ್ ಸ್ಥಳೀಯದಾಗ ಟ್ರಾಫಿಕ್ ಸಮಸ್ಯೆ ಹೆಚ್ಚಿಗೆ ಆಗ್ಬಾರ್ದು ನಮ್ಮ ಉದ್ದೇಶ ಕಡೆಯಿಂದ ಆಟೋದು ಕೂಡ ನಮಗೆ ಸಹಕಾರ ಬೇಕಂತವ್ರಿಗೆ ಕೇಳಿದ್ದೇವೆ ನಾವು. ಆ ಜೊತೆಯಲ್ಲೇ ಇವತ್ತೆಲ್ಲರೂ ನಮ್ಮ ಸಮಿತಿ ಸದಸ್ಯರು ಸೇರ್ಕೊಂಡು ಆ ಸಭೆಯಲ್ಲಿ ಏನದಂದ್ರೆ ಇವತ್ತು ನಮ್ದೆಲ್ಲರೂ ಕೋಆರ್ಡಿನೇಷನ್ದಾಗ ಇಲ್ಲಿ ಯಾರೂ ಮುಖ್ಯಸ್ಥರು ಅಂತಲ್ಲ, ಎಲ್ಲರೂ ಮುಖ್ಯಸ್ಥರೇ. ಇಲ್ಲಿ ನಾವು ಮುಂದೆ ನೀವು ಹಿಂದೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮ್ಮೇಳನ ಯಶಸ್ವಿಗೊಳಿಸಬೇಕಾಗಿದೆ. ನಮ್ಮ ಸಮ್ಮೇಳನ ಇಡೀ ರಾಜ್ಯದಲ್ಲೇ ಎಷ್ಟು ಜಿಲ್ಲೆಯಲ್ಲಾಗಿದೆ ಅದಕ್ಕಿಂತನೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮ್ಮೇಳನ ಮಾದರಿ ಸಮ್ಮೇಳನ ಆಗಬೇಕಂತಕ್ಕಂಥ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿ ನಾವು ಇದಕ್ಕೆ ಯಶಸ್ವಿಗೊಳಿಸ್ತಕ್ಕಂಥ ಮಾತನ್ನು ಹೇಳಿ ಈಗ ಮುಂದಿದ್ದು ನಮ್ಮ ಮಕ್ಸೂದ್ ಭಾಯ್ ಸರಿಗೆ ಅವ್ರಿಗೆ ಒಂದೆರಡು ನಮ್ಮ ಅವ್ರ ಏನು ಸಹಾಯ ಆಗ್ತದೆ ಅವ್ರ ಕಡೆಯಿಂದ ಹೇಳಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಸಮ್ಮೇಳನದ ನಿಮಿತ್ತ ಸಾರಿಗೆ, ವಸತಿ ಮತ್ತು ಅತಿಥಿ ಸತ್ಕಾರ ಸಮಿತಿ ಸಭೆ ಹಮ್ಮಿಕೊಂಡು ಸಿದ್ಧತೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಅತಿಥಿ ಸತ್ಕಾರ ಸಮಿತಿ ಮತ್ತು ವಸತಿ ಸಾರಿಗೆ ಸಮಿತಿ ಒಂದಕ್ಕೊಂದು ಸಂಬಂಧ ಇವೆ. ಈಗ ಬಂದಿದ್ದ ಜನರಿಗೆ ವಸತಿ, ಸಾರಿಗೆ ಮತ್ತು ಯಾವುದೇ ರೀತಿಯ ಸಮಸ್ಯೆ ಆಗದ ಥರ ಸಮನ್ವಯದಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟಾರೆ ಎಲ್ಲರೂ ಸೇರಿ ಸಮ್ಮೇಳನ ಯಶಸ್ವಿ ಮಾಡಲಿಕ್ಕೆ ಅಗತ್ಯ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ವಸತಿದು ಪ್ಲಾನಿಂಗ್ ಮಾಡಿದ್ರೆ ನಮ್ಮದೆಲ್ಲ ವಸತಿ ಟೀಮ್ ಸಂತೋಷ್ ಶೆಟ್ಟಿ ಅವರಾಗಲಿ, ಎಂಟೈರ್ ನಮ್ಮ ವಸತಿ ಟೀಮಿನ ಮೆಂಬರ್ಸು ಶಿವರಾಜ್ ಅವರಾಗಲಿ ಎಲ್ಲರೂ ಏನಪ್ಪ ಅಂದ್ರೆ ನಮ್ಮದು SP ಆಫೀಸ್ ಅವರಿಂದ ಹಾಗೂ ಫುಡ್ ಆಫೀಸರ್ ಒಂದು ಸಹಕಾರದೊಂದಿಗೆ ನಾವೆಲ್ಲ ರಾಜ್ಯ ಹೋಗಿ ವಿಸಿಟ್ ಮಾಡಿದ್ದೀವಿ. ಎಲ್ಲರೂ ಲಾರ್ಜ್ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಸಾರಿಗೆದು ಮತ್ತು ಸುನಿಲ್ ಕುಂಟಿ ಸರ್ ಮತ್ತು ಇವರು ನಮ್ಮದು ನ್ಯೂಟನ್ ಪೊಲೀಸ್ ಸ್ಟೇಷನ್ PSS ಅವರೆಲ್ಲ ಬಂದಿದ್ದರು. ಏನಪ್ಪ ಅಂದ್ರೆ ಎಲ್ಲ ಸೇರಿಸಿ ನಾವು ವಸತಿ ಟೀಮು ಮತ್ತು ಸಾರಿಗೆ ಮತ್ತು ಸ್ವಾಗತ ಸಮಿತಿ ಎಲ್ಲರೂ ಸೇರಿಸಿ ಏನಪ್ಪ ಅಂದ್ರೆ ಇವತ್ತೊಂದು ಕಾರ್ಯಕ್ರಮ ಯಾವ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು. ಅದ್ರ ಕಡೆಯಿಂದ ರೈಲ್ವೆ ಸ್ಟೇಷನ್ದಾಗ 2 ಸ್ಟಾಲ್ ಹಾಕ್ಲತ್ತಾರ. ಅದ್ರಾಗ ನಮ್ಮದು ಒಬ್ಬ ವಸತಿ ಟೀಮು ಮತ್ತು ಸಾರಿಗೆ ಟೀಮ್ ಎರಡೂ ಇರ್ತಾವಲ್ಲಿ. ಮತ್ತು ಒಂದು ಏನು ವೆಹಿಕಲ್ಗಳಿಗೆ ಅದಕ್ಕೆಲ್ಲ ಸ್ಟಿಕ್ಕರ್ ಮಾಡಿ ಮೆತ್ತಿರ್ತೀವಿ ಸರ್, ಯಾವ ಲಾರ್ಜ್ ಯಾವ ವೆಹಿಕಲ್ ಎಲ್ಲಿ ಹೋಗ್ಬೇಕು. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಶೈನ್ ಶಿಕ್ಷಣ ಸಂಸ್ಥೆಯಿಂದ ಕೆಲವ್ರದ್ದು ವಾಲಂಟಿಯರ್ಸ್ನು ನಾವು ಸಹಕಾರ ತಗೋತಾ ಇದ್ದೀವಿ. ಟೆಕ್ನಾಲಜಿಯಿಂದ ಯಾವ ರೂಮ್ನಾಗ ಎಷ್ಟು ಜನ ಹೋಗ್ಯಾರ, ಎಷ್ಟು ರೂಮ್ ಖಾಲಿ ಇವ
ಅಂಥವ್ನು ನಾವು ಒಂದು ಪ್ಲ್ಯಾನ್ ಮಾಡಿದೆವು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ವಸತಿ ಜೊತೆಗೆ ಸಾರಿಗೆ ಬೇಕೇ ಬೇಕು ನಮಗೆ. ಹಾಗಾಗಿ ಎಲ್ಲೆಲ್ಲಿ ಬೇಕು ನಮ್ಮದು ನವಬಾದ್ ಏರಿಯಾ ಅದ ರೀ, ಮತ್ತು ಚಿದ್ರಿ, ಈ ಕಡೆ ಜನವಾಡ ರೋಡು, ಈ ಕಡೆ ಹೈದರಾಬಾದ್ ರೋಡು, ಈ ಥರ ಆ ಥರ ಎಲ್ಲ ನಮ್ಮಲ್ಲೆಲ್ಲ ವಸತಿ ನಿಲಯಗಳವ. ಮತ್ತು ಅಂಬೇಡ್ಕರ್ ಸರ್ಕಲ್ ಮೇಜರ್ ಆಗಿ ನಮ್ದು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರದವ. ಹಾಗಾಗಿ ಆಟೋದು ಭಾಳ ನೀಡ್ ಅದ. ಯಾಕಂದ್ರೆ ಎಲ್ಲರಿಗೆ ಕಾರ್ ವ್ಯವಸ್ಥೆನೂ ಮಾಡೋದಾಗಲ್ಲ, ಎಲ್ಲರಿಗೆ ಬಸ್ನು ವ್ಯವಸ್ಥೆ ಮಾಡೋದಾಗಲ್ಲ. ಹಾಗಾಗಿ ಆಟೋ ಮಾಡ್ಯಾರ ಭಾಳ ಸಂತೋಷದ ವಿಷಯ ಅದ. ನಾವು ಪ್ರತಿ ಸಾರಿ ನಾವು ಧನ್ಯವಾದ ಹೇಳ್ತೀವಿ ಸರಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದುಲ್ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.